ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಮಳೆರಾಯ ತನ್ನ ಆರ್ಭಟವನ್ನು ಮುಂದುವರಿಸಿದ್ದಾನೆ. ಅಬ್ಬರದ ವರ್ಷಧಾರೆಗೆ ಜನ ಹೈರಾಣ ಹೋಗಿದ್ದಾರೆ. ಕಳೆದ 2 ದಿನಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸಂಜೆ ಆಗ್ತಾ ಇದ್ದಂತೆ ಮಳೆರಾಯನ ಎಂಟ್ರಿ ಆಗ್ತಾ ಇದೆ. ಕಾರ್ಪೊರೇಷನ್ ಸರ್ಕಲ್, ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್, ಎಂಜಿ ರೋಡ್ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ವರ್ಷಧಾರೆ ಅಬ್ಬರ ಜೋರಾಗಿದೆ. ಮಳೆರಾಯನ ಆರ್ಭಟದಿಂದಾಗಿ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಇನ್ನೊಂದು ಕಡೆಯಲ್ಲಿ ಬಸ್ ನಿಲ್ದಾಣಗಳ ಮೊರೆ ಹೋಗಿದ್ದಾರೆ. ವಾಹನ ಸವಾರರು ರಸ್ತೆ ಮೇಲೆ ತಮ್ಮ ದ್ವಿಚಕ್ರ ವಾಹನವನ್ನು ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗಿ ನಿಂತ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮೈ ಒದ್ದೆ ಆಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ. ಗಮನಿಸ್ತಾ ಇರ್ಬೋದು, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿತಾ ಇರುವಂಥ ಮಳೆಯ ಆರ್ಭಟವನ್ನು ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ ಮಳೆರಾಯ. ಹೀಗಾಗಿ ಜನರು ಕೂಡ ಹೈರಾಣ ಆಗಿದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಉತ್ತಮ ಮಳೆಯಾಗಿದೆ. ರಸ್ತೆ ಮೇಲೆ ನೀರು ನಿಂತಿದೆ. ಸಂಜೆ ಆಗ್ತಾ ಇದ್ದಂತೆ ಮಳೆರಾಯ ಎಂಟ್ರಿ ಕೊಡ್ತಾ ಇದ್ದಾನೆ ರಾಜ್ಯ ರಾಜಧಾನಿಗೆ. ಇನ್ನೊಂದು ಕಡೆಯಲ್ಲಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದರೆ, ಸಂಜೆ ಹೊತ್ತಿಗೆ ಮಳೆ ಬರುತ್ತೆ. ಸಾಕಷ್ಟು ಜನ ತಮ್ಮ ಕೆಲಸವನ್ನು ಮುಗಿಸಿ ಕಚೇರಿಗಳಿಂದ ಮನೆಗೆ ಹೊರಡುವಂಥ ಟೈಮ್, ಅದು ಆಫೀಸ್ ಮುಗಿಸಿ ಮನೆಗೆ ಹೋಗುವಂಥ ಟೈಮ್. ಇದೇ ಟೈಮ್ನಲ್ಲಿ ಮಳೆರಾಯ ಬರ್ತಾ ಇರೋದ್ರಿಂದ ವಾಹನ ಸವಾರರಿಗೆ ಕೊಂಚ ಕಿರಿಕಿರಿ ಉಂಟಾಗ್ತಾ ಇದೆ. ಬರಲಿ, ಮಳೆ ಬೇಕು, ಮಳೆ ಬರಲೇಬೇಕು. ಆದರೆ ಕೆಲವೊಂದಿಷ್ಟು ವ್ಯವಸ್ಥೆಗಳು ಬೆಂಗಳೂರಿನಲ್ಲಿ ಸರಿ ಇಲ್ಲ. ಮೊನ್ನೆ ತಾನೇ ಸಾಬೀತಾಗಿತ್ತು, ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಎಂಥ ಅವ್ಯವಸ್ಥೆ ಇದೆ ಅಂತೇಳಿ. ರಸ್ತೆ ಮೇಲೆ ನೀರು ಹರಿಯುತ್ತೆ, ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ, ಡ್ರೈನೇಜ್ಗಳು ಕೂಡ ಸರಿಯಾಗಿಲ್ಲ. ಹೀಗಾಗಿ ಮಳೆ ನೀರು ಹೋಗೋಕ್ಕೂ ಜಾಗ ಇಲ್ಲ. ಕೊನೆಗೆ ಸಮಸ್ಯೆಯನ್ನು ಎದುರಿಸೋದು ಜನಸಾಮಾನ್ಯರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.